ನಮಸ್ತೆ, ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಈ ಬ್ಲಾಗು ಸ್ವಲ್ಪ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂದರೆ ನಾನು ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ತುಂಬ ಸತಿ ನಾನು ಮಕ್ಕಳ ಬಗ್ಗೆ ಮಾತಾಡಿದ್ದೀನಿ. ನಮ್ಮ ಮನೆಯವ್ರ ಬಗ್ಗೆ ಮಾತಾಡಿರೋದು ಕಡಿಮೆ. ಮಾತಾಡಿದ್ದೀನಿ ಇಲ್ಲ ಅಂತಲ್ಲ, ಸ್ವಲ್ಪ ಕಡಿಮೆ. ಬಟ್ ಒಂದು ಕಂಪ್ಲೇಂಟ್ ಯಾವಾಗಲೂ ಮಾಡ್ತಾ ಇರ್ತೀನಿ, ಅವ್ರು ನನಗೆ ಟೈಮ್ ಕೊಡಲ್ಲ ಅನ್ನೋದು. ಇದಂತೂ ಒಂದು 100 ಸತಿನೇ ಹೇಳಿರ್ಬೋದು ನಾನು. ಬಟ್ ಇವತ್ತು ಅವ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಅವ್ರದ್ದು ಬರ್ತಡೇ ಇತ್ತು. ಸೊ ಅವ್ರಿಗೆ ಇಷ್ಟವಾಗಿರುವಂಥ ಟಿಫನ್ನು ದೋಸೆ, ಚಟ್ನಿ, ಪಲ್ಯ ಇದನ್ನ ಮಾಡ್ತಾ ಇದ್ದೀನಿ. ಇನ್ನು ದೋಸೆನ ಅವ್ರಿಗೆ 3 ಟೈಮು ಬರೀ ದೋಸೆ ಕೊಟ್ಟರು ಅಷ್ಟೇ, ಖಾಲಿ ದೋಸೆನೇ ತಿನ್ಕೊಂಡ್ಬಿಡ್ತಾರೆ. ಅವ್ರಿಗೆ ಅಷ್ಟು ಇಷ್ಟ. ಇನ್ನು ಬರ್ತಡೇ ಇದ್ರು ನೈಟ್ ಹೋಗಿ ನಾವು ಬಟ್ಟೆ ತೊಗೊಂಡು ಬಂದಿದ್ದೀವಿ. ಅದು ಒಂದು ಕ್ಲಿಪ್ಪಿಂಗ್ ನಾನು ಆ್ಯಡ್ ಮಾಡ್ತೀನಿ. ನಾನು ಅವ್ರಿಗೆ ಎಷ್ಟು ಸತಿ ಹೇಳ್ತೀನಿ ಬಿಫೋರೇ ಎಲ್ಲ ಪ್ಲ್ಯಾನ್ ಮಾಡೋಣ, ತಂದಿಡೋಣ ಅಂದರೆ ಅವ್ರು ಕೇಳೋದೇ ಇಲ್ಲ. ಯಾವಾಗಲೂ ಅಷ್ಟೇ ಅವರು ಲಾಸ್ಟ್ ಮೂಮೆಂಟಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದರಲ್ಲೂ ಅವ್ರ ವಿಚಾರಕ್ಕಂತೂ ಬಂದರೆ ಅಂತೂ ತುಂಬ ಕೇರ್ಲೆಸ್ಸು. ನನಗೇನು ಬೇಡ ಬಿಡು, ಇರೋದು ಹಾಕೋತೀನಿ, ನಿನಗೆ ತಗೋ, ಮಕ್ಳಿಗೆ ತಗೋ, ಇದೇ ಮಾತು ಹೇಳ್ತಾರೆ. ಏನೇ ಆದರೂ ಆಗಲಿ ನಾನು ಹಠ ಮಾಡಿ ಅವ್ರಿಗೆ ಕೊಡಿಸ್ಬೇಕು. ಸೊ ಈ ಸತಿ ಬರ್ತಡೇನು ನನಗೆ ಹಾಗೆ ಆಯಿತು. ಏನು ಕೊಡಿಸೋದು ಅಂತ ಹೇಳಿ ತುಂಬ ಯೋಚನೆ ಮಾಡೋ ಥರ ಮಾಡಿಬಿಟ್ರು ನಮ್ಮ ಮನೆಯವರು. ಏನಕ್ಕೆ ಅಂದರೆ ಅವರು ತುಂಬ ಸಿಂಪಲ್ ಮನುಷ್ಯ. ಹೇಳಬೇಕು ಅಂದರೆ ಅವ್ರಿಗೆ ಆಡಂಬರ ಆಗ್ಲು 4 ಜನಕ್ಕೆ ತೋರಿಸ್ಕೊಳ್ಳೋ ಥರ ಅದೆಲ್ಲ ಅವ್ರಿಗೆ ಏನೂ ಇಷ್ಟ ಆಗಲ್ಲ. ಎಷ್ಟು ಸಿಂಪಲ್ ಅಂದರೆ ಅಷ್ಟು ಸಿಂಪಲ್ ಆಗಿರೋಕ್ಕೆ ಇಷ್ಟಪಡ್ತಾರೆ ಅವರು. ಲೈಫನ್ನು ನಿಜ ಹೇಳಬೇಕು ಅಂದರೆ ಅವರ ವೇ ಅಲ್ಲಿ ಅವರು ತುಂಬ ಎಂಜಾಯ್ ಮಾಡ್ತಾರೆ. ಯಾಕಂದರೆ ಜಾಸ್ತಿ ಏನು ಆಸೆ ಇಟ್ಕೊಳ್ಳಲ್ಲ. ಅವ್ರು ಹೇಗಿದ್ರೆ ಹಾಗಿರತ್ತೆ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅವ್ರಿಗೇನಾದರೂ ಮಾಡಬೇಕು ಅಂದರೆ ನಾವು ಮಾಡಬೇಕು ಅಷ್ಟೇ. ಅವ್ರಿಗಂತೂ ಅವ್ರು ಏನೂ ಮಾಡ್ಕೊಳ್ಳಲ್ಲ. ಅದೇ ನಮಗೆ ಮಾತ್ರ ಹೇಳ್ತಾರೆ, ಏನಾದರೂ ಬೇಕಂದ್ರೆ ನೀನು ತಗೋ, ಮಕ್ಳಿಗೆ ತಗೋ, ಲೈಕ್ ಇದೇ ಥರ ಬರುತ್ತೆ ಅವ್ರಿಗೆ. ಸೊ ಅವ್ರ ಬರ್ತಡೇಗೆ ನಾವೇನಾದರೂ ಒಂದು ಮಾಡಲೇಬೇಕಲ್ವ. ಯಾಕಂದರೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ನಾನು ನೋಡ್ದಂಗೆ ಅವರು ಇವಾಗಲೂ ಅಷ್ಟೇ 1 ನಿಮಿಷ ಟೈಮ್ನ ವೇಸ್ಟ್ ಮಾಡೋದಿಲ್ಲ, ಕಷ್ಟಪಡ್ತಾನೆ ಇರ್ತಾರೆ. ನಾನು ಅಂತಾನೆ ಇರ್ತೀನಿ, ಏನಕ್ಕೆ ಇಷ್ಟೊಂದು ಮಾಡ್ತೀರಾ, ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ಹೀಗೆ ಅಂದ್ರೂ ಅವ್ರು ಒಂದೇ ಹೇಳ್ತಾರೆ, ಇಲ್ಲ ಇವಾಗ ನನಗೆ ಶಕ್ತಿ ಇದೆ, ಆದಷ್ಟು ನಾನು ಮಾಡ್ತೀನಿ, ನಿನಗೆ ಮಕ್ಕಳಿಗೆ ಒಳ್ಳೆ ಲೈಫ್ನ ಕೊಡಬೇಕು, ಅವ್ರಿಗೇನೇನು ಬೇಕೋ ಪ್ರತಿಯೊಂದು ನಾನು ಮಾಡಿಡಬೇಕು, ಲೈಕ್ ಆ ಥರ ಮೆಂಟ್ಯಾಲಿಟಿನೇ ಇರತ್ತೆ ಅವ್ರದ್ದು. ಸೊ ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ. ನಾನು ಕೇಳಿರೋ ಪ್ರಕಾರ ನಮ್ಮ ಅತ್ತೆಯವರು ಹೇಳ್ತಾ ಇದ್ರು, 7th ಸ್ಟ್ಯಾಂಡರ್ಡಿಂದನೇ ನಮ್ಮ ಮನೆಯವರು ದುಡಿಯೋಕ್ಕೆ ಶುರು ಮಾಡಿದ್ದಂತೆ. ಆ ಏಜಲ್ಲಿ ಅವರು ಪೇಪರ್ ಹಾಕೋದು, ಹಾಲು ಹಾಕೋದು ಅವನ್ನೆಲ್ಲ ಮಾಡಿ ಅತ್ತೆಗೆ ದುಡ್ಡು ತಗೊಬಂದು ಕೊಡೋರಂತೆ. ತರಕಾರಿಗೆ ಎಲ್ಲದಕ್ಕೂ ಆಗುತ್ತೆ ಅಂತ ಹೇಳಿ ನಮ್ಮ ಅತ್ತೆ ಯಾವಾಗಲೂ ಹೇಳೋರು, ತುಂಬ ಕಷ್ಟಪಟ್ಟಿದ್ದಾನೆ ಅವನಿಗೆ ಯಾವತ್ತೂ ಅವನ ಲೈಫಲ್ಲಿ ಅವನು ಸುಖ ನೋಡಿದಾನೋ ಇಲ್ವೋ ಅನ್ನೋ ಥರನೇ ಮಾತಾಡೋರು. ನಾನು ಮದುವೆ ಆದಮೇಲೂ ಅವ್ರನ್ನ ಅದನ್ನೇ ನೋಡಿದ್ದೀನಿ ಅವ್ರ ಬಗ್ಗೆ. ಇನ್ನು ಅವ್ರಿಗೆ ಈ ಥರ ಬರ್ತಡೇ ಎಲ್ಲ ಬಂದರೆ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋದು, ಇಲ್ಲ 4 ಜನನ ಕರೆದು ಪಾರ್ಟಿ ಮಾಡೋದು, ಅವೆಲ್ಲ ಏನೂ ಇಷ್ಟ ಆಗಲ್ಲ. ಅವ್ರು ಎಷ್ಟು ಇದಂದರೆ ನನಗೇನು ಬೇಡ, ನೀನೇನು ಮಾಡಬೇಡ, ನನಗೆ ಹಂಗೆಲ್ಲ ಮಾಡಬೇಡ, ನನಗೊಂಥರ ಆಗುತ್ತೆ, ಲೈಕ್ ಅದನ್ನೇ ಹೇಳ್ತಾರೆ. ಹಂಗೂ ನಾನು ಮದುವೆ ಅದು ಹೊಸದ್ರಲ್ಲಿ ಅಂದರೆ ನಮ್ಮದು ಮದುವೆ ಆಗಿ 2 ವರ್ಷ ಇದ್ದಾಗ ಒಂದು ಸತಿ ಅವ್ರ ಬರ್ತಡೇ ಸೆಲೆಬ್ರೇಷನ್ ಮಾಡಿದ್ದೆ. ಅಂದರೆ ಅವಾಗ ನನಗೆ ನನ್ನ ಮೈದಾ ಹೆಲ್ಪ್ ಮಾಡಿದ್ರು. ಅವಾಗ ನಾವೆಲ್ಲ ಜೊತೆಲೇ ಇದ್ವಿ. ಸೊ ಬಲೂನ್ಸು, ಕೇಕು ಮತ್ತು ಬಟ್ಟೆ ಎಲ್ಲ ತರಿಸಿ ಅವ್ರಿಗೆ ಸ್ಮಾಲ್ ಒಂದು ಗಿಫ್ಟ್ ಎಲ್ಲ ತೊಗೊಂಡು ಬಂದು ರೂಮಲ್ಲೇ ಡೆಕೋರೇಷನ್ ಮಾಡಿ ಮಿಡ್ನೈಟಲ್ಲಿ ಕೇಕ್ ಎಲ್ಲ ಕಟ್ ಮಾಡಿಸಿದ್ದೆ. ಆಮೇಲೆ ಪಾಪ ಅವರು ನನ್ನ ಖುಷಿಗೆ ಓಕೆ ಅಂತ ಹೇಳಿ ಎಂಜಾಯ್ ಮಾಡಿಕೊಂಡು ಖುಷಿ ಪಟ್ಟರು. ಅವತ್ತಿನ ದಿನ ಎಲ್ಲೇನೂ ಮಾತಾಡಲಿಲ್ಲ. ಆಮೇಲೆ ಒಂದು 2-3 ಡೇಸ್ ಆದಮೇಲೆ ಹೇಳಿದ್ರು, ನನಗೆ ಆ ಥರ ಎಲ್ಲ ಮಾಡಬೇಡ, ನನಗೆ ಅದೆಲ್ಲ ಇಷ್ಟ ಆಗಲ್ಲ, ನನ್ನ ಬರ್ತಡೇ ಅನ್ನೋದು ಸಹ ನನಗೆ ನೆನಪಿರೋದಿಲ್ಲ ಅಂತ ಹೇಳಿ. ಲೈಕ್ ಆ ಥರ ಅವ್ರಿಗೇನಂದರೆ ಪ್ರತಿದಿನ ಬರೀ ಅವ್ರ ಕೆಲಸ ಎಷ್ಟಾಗುತ್ತೆ ಅಷ್ಟು ಹಾರ್ಡ್ ವರ್ಕ್ ಮಾಡ್ಬೇಕು ನಾನು ಅನ್ನೋದು ಅಷ್ಟೇ ಅವ್ರ ಮೈಂಡಲ್ಲಿ ಇರತ್ತೆ. ಮತ್ತು ನಾವೇನಾದರೂ ತಗೋತೀವಿ ಅಂತಂದ್ರೂ ನಮಗೆ ಓಕೆ ನೀವು ತಗೊಳ್ಳಿ ಅಂತಾರೆ. ನೀವು ತಗೊಳ್ರಿ ಏನಾದರೂ ಅಂದರೆ ಓಕೆ ಬೇಡ. ನೋಡಿ ಲಾಸ್ಟ್ ವ್ಲಾಗಲ್ಲೂ ನಾನು ಹೇಳಿದ್ದೆ, ಮಾಲ್ಗೆ ಹೋದಾಗ ಪಾವನಿಗೆ ಜಸ್ಟು ನಿಜವಾಗ್ಲೂ 1-2 ಶಾರ್ಟ್ಸ್ಗೆ ಹತ್ರ 2,000-3,000 ಏನೋ ಕೊಟ್ರೇನೋ, ಅದೇ ಅವ್ರಿಗೆ ಹೋಗ್ಬಿಟ್ಟು ಒಂದು ಜೊತೆ ಬಟ್ಟೆ ತಗೊಳ್ಳಿ ಅಂತ ಹೇಳಿದ್ರೆ ಒಂದು ಜೀನ್ಸ್ ಪ್ಯಾಂಟ್ ಏನೋ ಅವರು 4,000 ಹೇಳಿದ್ರು, 50% ಆಫ್ ಇರುತ್ತೆ ಅಂತ ಹೇಳಿದ್ರು. ಜೀನ್ಸ್ ಪ್ಯಾಂಟ್ಗೆ 2,500 ಕೊಡ್ಬೇಕಾ, ಬೇಡ ಬೇಡ ಬೇಡ, ಲೈಕ್ ಆ ಥರ ಯೋಚನೆ ಮಾಡ್ತಾರೆ. ನನಗೆ ಅದೇ ಎಷ್ಟೋ ಸತಿ ಬೇಜಾರಾಗುತ್ತೆ. ಯಾವಾಗಲೂ ಅಷ್ಟೇ ನಾನು ಇವನ್ ಜ್ಯುವೆಲ್ರಿ ಶಾಪ್ಗೆ ಹೋದ್ರು ಅಷ್ಟೇ, ಏನಾದರೂ ತೊಗೊಳ್ರಿ ಅಂದರೆ ನನಗೆ ಬೇಡ, ನೀನು ತಗೋ, ಮಕ್ಳಿಗೆ ತಗೋ, ಇದನ್ನೇ ಹೇಳ್ತಾರೆ ಯಾವಾಗ್ಲೂ. ಹಂಗೂ ಲಾಸ್ಟ್ ಇಯರ್ ಬರ್ತಡೇಲಿ ನಾನು ಸ್ವಲ್ಪ ಹಠ ಮಾಡಿ ಒಂದು ಗೋಲ್ಡ್ ರಿಂಗನ್ನು ಕೊಡಿಸಿದ್ದೆ. ಅದನ್ನು ಹಾಕ್ಕೊಳ್ಳಲ್ಲ ಅಂತ ಹೇಳಿದ್ರು. ಅವರು ರೈಟ್ ಬೆರಳಿಗೆ ಒಂದು ರಿಂಗ್ ಹಾಕ್ಕೊಂಡಿದ್ದಾರೆ, ಅದು ನಮ್ಮ ಅತ್ತೆ ಕೊಡಿಸಿದ್ದು. ಸೊ ನಿಮ್ಮಮ್ಮ ಕೊಡಿಸಿದ್ದು ಮಾತ್ರ ನೆನಪಿಗೆ ಹಾಕ್ಕೊಂಡಿದ್ದೀರಾ, ನನ್ನ ನೆನಪು ಏನಾದರೂ ಬೇಕಲ್ವಾ ನಿಮಗೆ ಅಂತ ಹೇಳಿದ್ದಕ್ಕೆ ಒಪ್ಕೊಂಡು
ಆ ರಿಂಗ್ ಹಾಕ್ಕೊಂಡ್ರು. ಆಮೇಲೆ ಲಾಸ್ಟ್ ಇಯರ್ ಆ್ಯನಿವರ್ಸರಿಗೆ ಚೈನ್ ಕೊಡಿಸ್ದೆ. ಅದನ್ನು ಹಠ ಮಾಡಿದ್ರು ನನಗೆ ಬೇಡವೇ ಬೇಡ ಅಂತ ಹೇಳಿ. ಒಂದಿನ ಎಲ್ಲ ಮುನ್ಸ್ಕೊಂಡು ಆಮೇಲೆ ನಾನು ಆ ಚೈನ್ನ ಅವರು ಆಮೇಲೆ ಹಾಕ್ಕೊಂಡಿದ್ದು ಅವರು ಆ ಥರ. ಇನ್ನು ಈ ವರ್ಷ ಬರ್ತಡೆಗೆ ಏನು ಮಾಡೋದು ಅಂತ ಹೇಳಿ ಅವರು ಬೈಕ್ ತೊಗೋಬೇಕು ಅಂತ ಒಂದು 3 ಮಂತ್ಸ್ ಬ್ಯಾಕ್ ಹೇಳ್ತಾ ಇದ್ರು. ಸರಿ ಬೈಕ್ ಕೊಡಿಸ್ಬಿಡೋಣ ನಾವೇ ಅಂತ ಹೇಳಿ ಎಲ್ಲ ನೋಡ್ಕೊಂಡು ಬಂದು ಇನ್ನೇನು ನಾವು ಬುಕ್ ಮಾಡಬೇಕು. ಸರಿ ಕ್ಯಾಶುವಲ್ ಆಗಿ ಒಂದ್ಸತಿ ಕೇಳೋಣ ಇರು ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದ್ಸತಿ ಅರೆ ಈ ಥರ ಬೈಕ್ ಚೆನ್ನಾಗಿದೆ ಅಲ್ವಾ, ಇದು ನೀವು ತೊಗೊಳ್ರಿ ಅಂತ ಹೇಳಿದ್ದಕ್ಕೆ ಇಲ್ಲ ಇಲ್ಲ ನನಗೆ ಈ ಥರ ಬೈಕ್ಸ್ ಎಲ್ಲ ಇಷ್ಟ ಆಗಲ್ಲ, ನನಗೆ ಬೈಕ್ ಬೇಡ, ಲೈಕ್ ಆ ಥರ ಇದು ಮಾಡಿಬಿಟ್ರು. ನಾನು ಏನಪ್ಪ ನಾವು ಬುಕ್ ಮಾಡಿಬಿಟ್ಟಿದ್ರೆ ಏನು ಗತಿ ಅಂತ ನನಗೆ. ಆಮೇಲೆ ಕಡ ಕೊಡ್ಸೋಣ ಅಂತ ಹೇಳಿ ಅಂದ್ಕೊಂಡೆ ಕೈಗೆ. ಸರಿ ಅದನ್ನು ಹಂಗೆ ಸುಮ್ಮನೆ ಕ್ಯಾಶುವಲಾಗಿ ಕೇಳಿದೆ, ಒಂದು ಕಡ ಕೊಡಿಸ್ತೀನಿ ಹಾಕ್ಕೊಳ್ರಿ ಅಂದರೆ, ದಯವಿಟ್ಟು ನೀನೇನಾದರೂ ಕೊಡಿಸಿದ್ಯಾ ಅಂದರೆ ನಿಜವಾಗ್ಲೂ ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ, ನೀನು ಫೋರ್ಸ್ ಮಾಡಿ ನನಗೆ ಹಾಕ್ಸೋಕ್ಕೆ ಎಲ್ಲ ಪ್ರಯತ್ನ ಪಡಬೇಡ, ನೀನು ಬಲವಂತ ಮಾಡಿದ್ಯಾ ಅಂತ ಚೈನು ಉಂಗುರ ಹಾಕಿದ್ದೀನಿ, ಮತ್ತೆ ಮತ್ತೆ ನನಗೆ ನೀನು ಪ್ರೆಷರ್ ಕೊಡಬೇಡ, ನನಗಿಷ್ಟ ಆಗೋಂಗೆ ನಾನು ಬದುಕಕ್ಕೆ ಬಿಟ್ಬಿಡು ನೀನು ಆ ಥರ ಹೇಳಿದ್ರು. ಸೊ ಇನ್ನು ಇಂಥ ಮನುಷ್ಯಂಗೆ ನಾವು ಏನು ಮಾಡೋಕ್ಕಾಗತ್ತೆ, ಬರೀ ಅವ್ರ ತಲೆಯಲ್ಲಿ ಇದೇ ಇರತ್ತೆ, ಮಕ್ಕಳಿಗೇನೋ ಮಾಡಬೇಕು, ನನ್ನ ಹೆಂಡ್ತಿಗೇನೋ ಮಾಡಬೇಕು, ನಿಮಗೆ EMIs ಇಲ್ದಿರೋ ಒಂದು ಲೈಫ್ನ ಕೊಡಬೇಕು. ಅಂದರೆ ಬಜೆಟ್, ಈಗ ನಾವು ಮಂತ್ಲಿ ಬಜೆಟ್ ಏನು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಇದಕ್ಕೆ ಅಂತೆಲ್ಲ ಎತ್ತಿಟ್ಟಿರ್ತೀವ, ಸ್ವಲ್ಪ ಏನಾದರೂ ಉಳಿತಾ ಅದನ್ನು ತೊಗೊಂಡೋಗಿ ಮ್ಯೂಚುವಲ್ ಫಂಡ್ಸ್ಗೆ ಹಾಕ್ಬಿಡೋದು, ಇಲ್ಲಾಂದರೆ ಯಾವುದಾದ್ರೂ ಪಾಲಿಸೀಸ್ ಮಾಡಿಸೋದು, ಇದೇ ಮಾಡ್ತಾರೆ. ಯಾಕ್ರಿ ಇಷ್ಟೊಂದೆಲ್ಲ ಮಾಡ್ತೀರಾ ಅಂತ ಹೇಳಿದ್ರೆ, ನಾಳೆ ದಿನ ನನಗೇನಾದರೂ ಆದರೆ ನೀವು ಯಾರ ಮನೆ ಬಾಗಿಲಿಗೂ ಹೋಗಬಾರ್ದು, ನಿಮ್ಮ ಲೈಫ್ ಸೆಕ್ಯೂರ್ ಆಗಿರಬೇಕು, ನಿಮ್ಮ ಲೈಫ್ ಚೆನ್ನಾಗಿರಬೇಕು. ಸೊ ನಿನಗೆ ಮಕ್ಕಳಿಗೆ ಪ್ರತಿಯೊಂದು ಏನೇನು ಮಾಡಬೇಕು ನಾನೆಲ್ಲ ಮಾಡಿಡಬೇಕಮ್ಮ. ಅದೇ ಅವ್ರಿಗೆ ಬರೀ ಅಂದರೆ ಸ್ವಲ್ಪ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ಅವ್ರಿಗೆ. ಮತ್ತು ಅವ್ರಿಗೇನಂದರೆ EMIs ಇರಬಾರ್ದು ಲೈಫಲ್ಲಿ. ಈಗ ಅವ್ರು ಯಾರ ಹತ್ರ ಆದರೂ 100 ರೂಪಾಯಿ ಈಸ್ಕೊಂಡಿದ್ದಾರೆ ಅಂದರೆ ಅವ್ರು ಆ 100 ರೂಪಾಯಿ ಕೊಡೋವರೆಗೂ ಅವ್ರಿಗೆ ನಿದ್ದೆ ಬರಲ್ಲ, ಕೊಟ್ಬಿಡ್ಬೇಕು ಆ ಮೆಂಟ್ಯಾಲಿಟಿ ಅವ್ರಿಗೆ. ಇವೆರಡಲ್ಲೇ ನಾನೇನಾದರೂ ಅವ್ರಿಗೆ ಮಾಡ್ಬೋದು ಅಂತ ಅನ್ಸಿದ್ರೆ ಮಾಡಬೇಕಾಗತ್ತೆ. ಸೊ ಅದನ್ನೇ ಪ್ಲ್ಯಾನ್ ಮಾಡಿದೆ. ಓಕೆ, ಒಂದು ಅವ್ರಿಗೆ ಟ್ರಾವೆಲಿಂಗ್ ಮಾಡೋದಕ್ಕೆ ಏನಾದರೂ ಗಿಫ್ಟ್ ಥರ ಮಾಡೋಣ, ಇಲ್ಲ ಅಂದರೆ ಅವ್ರ EMI ಬರ್ಡನ್ನ ಕಡಿಮೆ ಮಾಡೋಕ್ಕೆ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡಿ ತುಂಬ ಯೋಚನೆ ಮಾಡಿದೆ ಏನು ಮಾಡೋದು. ಅಂದರೆ ನಾನು ಕೊಡೋ ಗಿಫ್ಟು ಅವ್ರಿಗೆ ತುಂಬ ಸ್ಪೆಷಲ್ ಆಗಿರಬೇಕು, ಅವ್ರು ತುಂಬ ಖುಷಿ ಪಡಬೇಕು ಅದನ್ನು ನೋಡಿ. ಸೊ ಅದೇ ನಾನು ಯೋಚನೆ ಮಾಡಿಕೊಂಡು ಆಯಿತು ಅಂತ ಅಂದ್ಬಿಟ್ಟು ಅದನ್ನೇ ಡಿಸೈಡ್ ಮಾಡಿದೆ. ಸೊ ನಾನು ಹೇಳಿದ್ನಲ್ಲ ನೈಟಲ್ಲಿ ಹೋಗಿ ಬಟ್ಟೆ ತೊಗೊಂಡು ಬಂದ್ವಿ ಅಂತ ಹೇಳಿ, ಸೊ ಅದನ್ನು ಒಂದು ಕ್ಲಿಪ್ಪಿಂಗ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಅವತ್ತು ಅಷ್ಟೇ 2 ಜೊತೆ ಬಟ್ಟೆ ತೊಗೊಳ್ಳಿ ಅಂತ ಎಷ್ಟು ಫೋರ್ಸ್ ಮಾಡಿದ್ದೀನಿ. ನಾನು ಕೊಡಿಸ್ತೀನಿ ರೀ ಅಂದ್ರೂ ಒಪ್ಪಲಿಲ್ಲ, ನೀನು ಕೊಡಿಸಿದ್ರು ಅಷ್ಟೇ ಇಲ್ಲ, ನಾನು ತೊಗೊಂಡ್ರು ಅಷ್ಟೇ, ನನಗೆ ಒಂದೇ ಜೊತೆ ಸಾಕು ಅಂತ ಹೇಳಿದ್ರು. ಇನ್ನು ಎಲ್ಲಾದರೂ ಹೋದಾಗ ಇವನ್ ನನ್ನ ಸ್ಯಾಲ್ರಿನೂ ಒಂದಿನೂ ಅವರು ಕೇಳಲ್ಲ. ನಾನೇನಾದರೂ ಹೋಟೆಲ್ಗೆ ಹೋದಾಗ ನಾನು ಬಿಲ್ ಪೇ ಮಾಡ್ತೀನಿ ಅಂದರೆ ಓಕೆ ಅಂತಾರೆ, ಇಲ್ಲ ಈಗ ಅವ್ರ ಬಟ್ಟೆ ತೊಗೊಳಕ್ಕೆ ಹೋದಾಗ ನಾನು ಬಿಲ್ ಪೇ ಓಕೆ ಅಂತಾರೆ. ಆಮೇಲೆ ನೋಡಿದ್ರೆ ಅವ್ರ ಪಾಡ್ಗೆ ಅವ್ರು ಕಾರ್ಡ್ ಕೊಟ್ಟು ಅದನ್ನು ಸ್ವೈಪ್ ಮಾಡಿಸ್ಬಿಟ್ಟು ನಿನ್ನ ಅಮೌಂಟ್ ನೀನು ಇಟ್ಕೋ, ನಿನ್ಗೆ ಏನಕ್ಕಾದರೂ ಬೇಕಾಗತ್ತೆ, ಲೈಕ್ ಆ ಥರನೇ ಮಾತಾಡ್ತಾರೆ. ಆಗ್ಲೇ ನಾನು ಎಲ್ಲ ಹೇಳಿದ್ದೀನಿ ನಮ್ಮ ಮನೆಯವ್ರಿಗೆ ಏನು ಕೊಡಬೇಕು ಅನ್ನೋದು. ನಿಜವಾಗ್ಲೂ ಎಷ್ಟು ತಲೆ ಕೆಡಿಸ್ಕೊಂಡಿದ್ದೀವಿ ಅನ್ನೋದು ಸ್ಟೋರಿ ಕಂಪ್ಲೀಟ್ ನೀವು ಕೇಳಿರ್ತೀರ. ಸೊ ಫೈನಲ್ ಆಗಿ ನಾನು ಅಷ್ಟೆಲ್ಲ ಯೋಚನೆ ಮಾಡಿ ಅವ್ರಿಗೆ ತುಂಬಾ ಇಷ್ಟ ಆಗಬೇಕು, ನಾನು ಕೊಡುವಂಥ ಗಿಫ್ಟು ಸ್ಯಾಟಿಸ್ಫೈಡ್ ಆಗಿರಬೇಕು ಮತ್ತು ಮೆಮೊರೇಬಲ್ ಆಗಿರಬೇಕು. ಸೊ ಈ ಥರ ನಾನು ಬಿಫೋರ್ ಒಂದು ಸತಿ ಕೊಟ್ಟಿದ್ದೆ. ಆವಾಗ ನಾನು ಆವಾಗಲೂ ಅಷ್ಟೇ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ, ಆ ಟೈಮಲ್ಲೂ ನಾನು ಈ ಥರ ಕೊಟ್ಟಿದ್ದೆ. ಸೊ ಇವಾಗ ಅದನ್ನೇ ಯೋಚನೆ ಮಾಡಿದೆ, ತುಂಬ ತಲೆ ಕೆಡಿಸ್ಕೊಂಡು ಫೈನಲ್ ಆಗಿ ಅವ್ರಿಗೆ ಏನು ಇಷ್ಟನೋ ಅದನ್ನು ಕೊಟ್ರೇ ಅವ್ರು ಖುಷಿಯಾಗಿರ್ತಾರೆ. ಮತ್ತು ಅವ್ರು ನನಗೆ ಯಾವಾಗಲೂ ಅದನ್ನೇ ಹೇಳ್ತಾ ಇರೋರು, ಏನಾದರೂ ಮಾಡೋ ವಿಚಾರಕ್ಕೆ ನನಗಿಷ್ಟ ಇರೋದನ್ನು ಮಾಡಿ, ನನಗೆ ಬಲವಂತವಾಗಿ ನೀವೇನೂ ಮಾಡಬೇಡಿ ಅಂತಲೇ ಅವ್ರು ಯಾವಾಗಲೂ ಅದೇ ನಮಗೆ ಹೇಳೋದು. ಸೊ ಅದನ್ನು ಡಿಸೈಡ್ ಮಾಡಿಬಿಟ್ಟೆ ನಾನು ಈ ಡಿಸಿಷನ್ಗೆ ತೊಗೊಂಡೆ. ಸೊ ಫೈನಲ್ ಆಗಿ ನಾನು ಕೊಡ್ತಾ ಇರೋದು ಗಿಫ್ಟ್ ಇದು. ಸೊ ನಿಮಗೆ ಇದನ್ನ ನೋಡಿ ಏನು ಅನಿಸುತ್ತೋ ಏನೋ ಏನು ಗಿಫ್ಟ್ ಅಂತ, ಬಿಕಾಸ್ ನಾನು ಹಿಂಗಂತೂ ತೋರಿಸ್ಲಿಕ್ಕೆ ಆಗಲ್ಲ, ಕೆಲವೊಂದು ರೀಸನ್ಸ್ ಇರತ್ತಲ್ವ. ಸೊ ಹಾಗಾಗಿ ಆ್ಯಕ್ಚುಲಿ ಏನಂದರೆ ಇದು ಬಂದು ಚೆಕ್. ಸೊ ಒಂದು ಚೆಕ್ನ ನಾನು ಅವ್ರಿಗೆ ಕೊಡ್ತಾ ಇದ್ದೀನಿ. ಸೊ ಅವ್ರಿಗೆ ನಾವು ಅದೇ ಆಗಲೇ ನಾನು ಬಿಗಿನಿಂಗೆಲ್ಲ ಹೇಳಿದ್ದೀನಿ, ಮತ್ತೆ ಅಗೇನ್ ರಿಪೀಟ್ ಮಾಡೋದು ಬೇಡ. ಸೊ ಇದು ನಮ್ಮದು ಏನು ಕಾರ್ ಲೋನ್ ಇದೆ ಅಲ್ವಾ, ಸೊ ಅದನ್ನು ಅವ್ರಿಗೆ ಕ್ಲಿಯರ್ ಮಾಡಿಸಿ ಕೊಡೋಣ ಅಂತ ಹೇಳಿಬಿಟ್ಟು ನಾನು ಪ್ಲ್ಯಾನ್ ಮಾಡಿಕೊಂಡೆ. ಯಾಕಂದರೆ ಅವ್ರು ಯಾವಾಗಲೂ ಅದನ್ನೇ ಯೋಚನೆ ಮಾಡ್ತಾರೆ, ಯಾವುದೇ ಒಂದು EMIs ಇರಬಾರ್ದು, ಬರ್ಡನ್ಸ್ ಇರಬಾರ್ದು, ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ
ನಿಮಗೆ ನಾನೆಲ್ಲ ಬಿಟ್ಟು ಹೋಗ್ಬೇಕಾಗತ್ತೆ, ಸಾಲ ಬಿಟ್ಟು ಹೋಗೋದು ನನಗೆ ಇಷ್ಟ ಇಲ್ಲ. ಲೈಕ್ ಅವ್ರು ಯಾವಾಗಲೂ ಅದೇ ಅವ್ರದ್ದು. ಏನಾದರೂ ಆಗಲಿ ಒಂದು ಚಿಕ್ಕ ಚಿಕ್ಕ ವಿಚಾರಕ್ಕೂ ಅದನ್ನೇ ಹೇಳ್ತಿರ್ತಾರೆ. ಇದನ್ನು ಕ್ಲಿಯರ್ ಮಾಡಿಬಿಡ್ಬೇಕು, ಇದನ್ನು ಕ್ಲಿಯರ್ ಮಾಡಿಬಿಡ್ಬೇಕು, ಮಕ್ಕಳಿದ್ದಾರೆ, ನಾಳೆ ದಿನ ಅವ್ರಿಗೆ ತೊಂದರೆ ಆಗಬಾರ್ದು ನನ್ನಿಂದ. ಲೈಕ್ ಇದೇ ಥಾಟ್ಸ್ ಇರುತ್ತೆ. ಸೊ ಹಾಗಾಗಿ ಇವತ್ತು ನಾನು ಅವ್ರಿಗೆ ಕ್ಲಿಯರ್ ಮಾಡಿಸಿ ಕೊಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಲಾಸ್ಟ್ ಮಂತಲ್ಲೇ, ಅಂದರೆ ಇವಾಗ ಒಂದು 15 ಬಿಫೋರ್ ಒಂದು ಸತಿ ಕೇಳಿದ್ದೆ, ಬಟ್ ಅವಾಗ ಐಡಿಯಾ ಇರಲಿಲ್ಲ. ಬಟ್ ಇವಾಗ ಒಂದು 20 ಡೇಸ್ ಬ್ಯಾಕ್ ಅವ್ರನ್ನ ಕೇಳಿದೆ ಎಷ್ಟಿದೆ ಆ್ಯಕ್ಚುಲಿ ಲೋನು ಏನಿದೆ ಅಂತ ಹೇಳಿ. ಏನಕ್ಕೆ ಈ ಲೋನ್ನ ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ, ಆ್ಯಕ್ಚುಲಿ ಅವ್ರ ಹೆಸರಲ್ಲಿ 2 ಲೋನ್ ಇದೆ. 2 ಲೋನಲ್ಲಿ ಈ ಲೋನ್ ಸ್ವಲ್ಪ ಕಡಿಮೆ ಇದೆ. ಇನ್ನೊಂದು ಅಂದರೆ ಈಗ ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡುವಾಗ ತೊಗೊಂಡಿದ್ದು. ಸೊ ಇದು ಇನ್ನು ಅದನ್ನು ಕೊಡುವಷ್ಟು ರೈಟ್ ನಾವು ನನಗೆ ಕೆಪಾಸಿಟಿ ಇಲ್ಲ. ಖಂಡಿತ ಒಂದಲ್ಲ ಒಂದು ದಿನ ಅದನ್ನು ನಾನು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಬಟ್ ಇದು ನನಗೆ ಕೆಪಬಲ್ ಇದ್ದೀನಿ. ಹಾಗಾಗಿ ಅದನ್ನು ಕ್ಲಿಯರ್ ಮಾಡಿಸಿ ಕೊಡೋಣ ಅಂತ ಹೇಳಿ. ಸೊ ಈಗ ಅವ್ರಿಗೆ ಇನ್ನೂ ಸರ್ಪ್ರೈಸು, ನೋಡಬೇಕು ಅವ್ರ ರಿಯಾಕ್ಷನ್ ಯಾವ ಥರ ಇರುತ್ತೆ ಏನು ಅಂತ ಹೇಳಿ. ಅವರು ಮೇ ಬಿ ನನಗನ್ಸೋ ಮಟ್ಟಿಗೆ ಖಂಡಿತ ಅವರು ಖುಷಿ ಪಡ್ತಾರೆ ಈ ಒಂದು ಗಿಫ್ಟನ್ನು ನೋಡಿದಾಗ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಇದು ಕಂಪ್ಲೀಟಾಗಿ ನನ್ನ ಒಂದು ಅರ್ನಿಂಗ್ಸು. ಇದರಲ್ಲಿ ಯಾವುದೇ ಒನ್ ರುಪಿ, ಅಂದರೆ ಈಗ ನಮ್ಮ ಮನೆಯವರು ನನಗೆ ಮನೆ ಖರ್ಚಿಗೆ ಕೊಡ್ತಾರಲ್ವ, ಅದರಲ್ಲಿ ಸೇವ್ ಮಾಡಿರೋದಾಗಲಿ, ಇಲ್ಲ ನನಗೆ ಅಂತ ಅಂದ್ಬಿಟ್ಟು ಪರ್ಸ್ನಲಿ ಅವರು ಖರ್ಚಿಗೂ ಕೊಡ್ತಾರಲ್ವ, ಅದಕ್ಕೆ ಸೇವ್ ಆ ಥರ ಏನೂ ಇಲ್ಲ. ಕಂಪ್ಲೀಟಾಗಿ ನನ್ನ ಒಂದು ಕಷ್ಟಾರ್ಜಿತ ಅಂತಲೇ ಹೇಳ್ಬೋದು. ಅರ್ನಿ ಕಲೆಕ್ಷನಲ್ಲಿ ಏನಿದೆ, ಈಗ ನಾನು ಯೂಟ್ಯೂಬ್ ಮಾಡ್ತೀನಲ್ವ, ಸೊ ಅದು ಏನಿದೆ ಇದೆಲ್ಲನೂ ಸೇರಿ ನಾನು ಇದನ್ನು ಕೊಡ್ತಾ ಇರೋದು ಅವ್ರಿಗೆ. ಬಿಕಾಸ್ ನನಗಿದ್ದೇನೆಂದರೆ, ನಾನು ಕಂಪ್ಲೀಟಾಗಿ ನನ್ನ ಒಂದು ಅರ್ನಿಂಗ್ಸಲ್ಲೇ ಅವ್ರಿಗೆ ಕೊಡಬೇಕು ಗಿಫ್ಟು. ಅವರ ಇದರಲ್ಲಿ ನಾನೇನು ಮಾಡಬಾರ್ದು ಅಂತ ಹೇಳಿ ನನಗೆ ಇತ್ತು. ಸೊ ಫೈನಲಿ ನಾನು ಮಾಡಿದ್ದೀನಿ. ಅದೊಂದು ಎಲ್ಲೋ ಒಂದು ಕಡೆ ಖುಷಿ ಇದೆ, ಎಲ್ಲೋ ಒಂದು ಕಡೆ ಪ್ರೌಡ್ ಇದೆ ನನಗೆ. ಮತ್ತು ಎಲ್ಲೋ ಒಂದು ಕಡೆ ನಮ್ಮ ಮನೆಯವ್ರ ಕಷ್ಟಕ್ಕೆ ನಾನು ಸಹ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಆಗಿದ್ದೀನಿ ಅನ್ನೋದು ಸಹ ನನಗೆ ಇದಿದೆ. ಸೊ ಹೀಗಿದೆ. ಸೊ ಈಗ ಇದನ್ನು ಪ್ಯಾಕ್ ಮಾಡಿಬಿಟ್ಟು ಸಿಸರ್ ತೊಗೊಂಡು ಬಂದೆ. 1 ಸೆಕೆಂಡ್. ಇನ್ನು ಇದರಲ್ಲಿ ಇರೋವಂಥ ಅಮೌಂಟ್ ಏನಿದೆ ಅದು ಅಷ್ಟು ತುಂಬ ಕಡಿಮೆ ಅಂತೂ ಅಲ್ವೇ ಅಲ್ಲ. ಬಿಕಾಸ್ ನಿಮಗೆಲ್ಲ ಗೊತ್ತೇ ಇರುತ್ತೆ, ನಾವು ಕಾರ್ ಪರ್ಚೇಸ್ ಮಾಡಿದ್ದು ಲಾಸ್ಟ್ ಇಯರು. ಲೈಕ್ ನನ್ನ ಬರ್ತಡೇ ಟೈಮಲ್ಲೇ ಕಾರ್ನ ಪರ್ಚೇಸ್ ಮಾಡಿದ್ದು. ಅಂದರೆ ನನ್ನ ಬರ್ಡೇಗೆ ಒಂದು ನೆನಪಿರಲಿ ಅಂತ ಹೇಳಿ. ಸೊ 1 ವರ್ಷ ಆಗಿದ್ದಿದ್ದು. ನಾವು ಟೋಟಲ್ 3 ವರ್ಷ ಹಾಕಿಸ್ಕೊಂಡಿದ್ವಿ ಲೋನು. ಒಂದೇ ವರ್ಷನೇ ಆಗಿದ್ದು. ಇನ್ನು 2 ಇಯರ್ಸ್ ಲೋನ್ ಏನಿದೆ ಅದನ್ನು ನಾನೀಗ ಕ್ಲಿಯರ್ ಮಾಡಿಸಿ ಕೊಡ್ತಾ ಇದ್ದೀನಿ ಅವ್ರಿಗೆ. ಬಟ್ ಎಲ್ಲೋ ಒಂದು ಕಡೆ ಖುಷಿನೂ ಇದೆ, ಬಟ್ ಎಲ್ಲೋ ಒಂದು ಅವ್ರದ್ದು ರಿಯಾಕ್ಷನು ನನಗೆ ಗೊತ್ತು. ಅವ್ರು ಯಾವಾಗಲೂ ಅದನ್ನೇ ಹೇಳ್ತಾರೆ, ನನಗೆ ಯಾಕೆ ಮಾಡ್ತೀಯ, ನಾನು ಹೆಂಗೋ ಮಾಡ್ತೀನಿ, ನೀನು ಚೆನ್ನಾಗಿರು, ಮಕ್ಕಳಿಗೆ ಮಾಡು, ಇದೇ ಅವ್ರ ಬಾಯಲ್ಲಿ ಬರೋದು. ನೋಡೋಣ. ಆದರೂ ನನ್ನ ಒಂದು ಪ್ರಯತ್ನ ನಾನು ಮಾಡಿದ್ದೀನಿ. ಸೊ ಇದು ಡೈರೆಕ್ಟಾಗಿ ಹಾಗೆ ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ಹೇಳಿ ಈ ಥರ ಪ್ಯಾಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈ ಪೇಪರ್ಸ್ ಎಲ್ಲ ಹಾಕಿದ್ರೆ ಏನೋ ಇದೆ ಅನ್ನೋದು ಇದು ಬರುತ್ತೆ ಅಂತ ಅಷ್ಟೇ. ಇದೆಲ್ಲ ವೇಸ್ಟ್ ಪೇಪರ್ಸೇ, ಹಾಗಾಗಿ ಕಟ್ ಮಾಡ್ತಿದ್ದೀನಿ ಅಷ್ಟೇ. ಮತ್ತು ಏನೀಗ ನಾನು ಇದು ಚೆಕ್ ಕೊಡ್ತಿದ್ದೀನಿ, ನಿಮಗೇನು ಆರಾಮಾಗಿ ಎಲ್ಲರೂ ಪಾಪ 99% ಯಾರೂ ಆ ಥರ ಕಮೆಂಟ್ ಮಾಡಲ್ಲ. ನನಗೆ ತುಂಬ ಒಂದು ಶೋರ್ ಇದೆ, ಯಾರೋ ಒಬ್ರಿಬ್ರು ಇದ್ದಾರೆ. ಎಲ್ಲರ ಲೈಫಲ್ಲೂ ಯಾರೋ ಒಬ್ರು ಇರ್ತಾರಲ್ವ, ಎಲ್ಲ ಪಾಸಿಟಿವ್ ಆಗಿ ಹೇಳಬೇಕು ಅಂತ ಇಲ್ಲ. ಕೆಲವ್ರು ಇರ್ತಾರಲ್ವ ಆ ಥರ ಈ ಥರ ನೀವು ತುಂಬ ರಿಚ್ಚು, ನಿಜವಾಗ್ಲೂ ಆ ಥರ ಏನೂ ಇಲ್ಲ. ಈ ಒಂದು ಚೆಕ್ಕನ್ನು ನಾನು ರೆಡಿ ಮಾಡಬೇಕು ಅಂದರೆ ತುಂಬ ನಾನು ಕಷ್ಟಪಟ್ಟಿದ್ದೀನಿ. ಅಂದರೆ ಬಿಫೋರ್ ನನಗೆ ಅದೇ ಆಗಲೇ ಹೇಳ್ದಂಗೆ ಅವರ ಗೋಲ್ಡು, ಬೈಕು, ಲೈಕ್ ಈ ಥರ ಪ್ಲ್ಯಾನ್ ಮಾಡಿದಾಗಲೇ ನಾನು ಸ್ವಲ್ಪ ಸೇವ್ ಮಾಡಿ ಇಟ್ಟಿದ್ನಲ್ವ. ಬಟ್ ಇದು ನನಗೆ ಸ್ವಲ್ಪ ಅದನ್ನು ಹೋಲಿಸ್ಕೊಂಡ್ರೆ ಇದು ನನಗೆ ಸ್ವಲ್ಪ ಡಬಲೇ ಆಯಿತು. ಇದನ್ನು ನೋಡೋಕ್ಕೆ ಹೋದರೆ ಇದು ಪ್ರತಿಯೊಂದು 1 ರುಪಿನೂ ನಿಜವಾಗ್ಲೂ ನಾನು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಬೋದು. ನೋಡಿ, ವೀಡಿಯೋಸ್ ಮಾಡೋದು ಅಷ್ಟು ನೋಡೋದಷ್ಟು ಸುಲಭ ಅಲ್ವೇ ಅಲ್ಲ. ಈಗ ಈ ಒಂದು ಸಿಂಪಲ್ ವಿಡಿಯೋ ಇದು, ಜಸ್ಟ್ ನಾನು ಈ ಥರ ಫೋನ್ ಮುಂದೆ ಕೂತ್ಕೊಂಡು ಮಾತಾಡ್ತಿದ್ದೀನಿ. ಬಟ್ ಇದನ್ನು ನಾನು ಶೂಟ್ ಮಾಡ್ಕೊಳ್ಳೋದಕ್ಕೋಸ್ಕರ 1.5 ಅವರ್ ನಾನು ಇದಕ್ಕೆ ಕಷ್ಟಪಟ್ಟಿದ್ದೀನಿ ಅನ್ಬೋದು. ಅಂದರೆ ಮನೇಲಿ ಎಲ್ಲ ಕೆಲಸಗಳನ್ನ ಕರೆಕ್ಟಾಗಿ ಇನ್ ಟೈಮ್ ಮಾಡಿಕೊಂಡು, ಮತ್ತು ನಾನು ಫ್ರೆಶ್ ಅಪ್ ಆಗಿ ರೆಡಿಯಾಗಿ, ಮತ್ತು ನಂದು ಬೇರೆ ಏನೇನು ಕೆಲಸಗಳಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಆ್ಯಂಗಲ್ಗಳು ಸೆಟ್ ಮಾಡಿಕೊಂಡು ಯಾವುದು ನಿಜವಾಗ್ಲೂ ಸುಲಭ ಅಲ್ವೇ ಅಲ್ಲ.
ಸೊ ಎಲ್ಲದಕ್ಕೂ ಕಷ್ಟ ಅನ್ನೋದು ನಾವು ಪಡಲೇಬೇಕು. ಆವಾಗಲೇ ನಮಗೆ ಪ್ರತಿಫಲ ಅನ್ನೋದು ಸಿಗುತ್ತೆ. ಸೊ ಫ್ರೀಯಾಗಿ ಬಿಡು ನಾವೆಲ್ಲ ಇವ್ರಿಗೇನು ಸುಮ್ಮನೆ ಹ್ಯಾಂಗಲ್ ಫೋನ್ ಇಟ್ಕೊಂಡ್ಬಿಟ್ಟು ಮಾಡ್ಕೊಂಬಿಡ್ತಾರೆ, ಆ ಥರ ಖಂಡಿತ ಇಲ್ಲ. ಯಾರ್ಯಾರು ಈಗ ನನ್ನ ಒಂದು ವೀಡಿಯೋಸ್ನ ನೋಡ್ತಿರೋರಲ್ಲಿ ಯಾರಾದರೂ ಕಂಟೆಂಟ್ ಕ್ರಿಯೇಟರ್ಸ್ ಇದ್ದರೆ ಅವ್ರಿಗೆ ನಾವೆಷ್ಟು ಕಷ್ಟಪಡ್ತೀವಿ ಅನ್ನೋದು ಖಂಡಿತ ಗೊತ್ತಾಗತ್ತೆ. ಸೊ ಯಾರನ್ನೂ ಆಗಲಿ ಅಷ್ಟು ಬೇಗ ಜಡ್ಜ್ ಮಾಡೋದು ಬೇಡ. ಪ್ಲಸ್ ಇನ್ನೊಂದು ಏನಂದರೆ, ಈಗ ಆರ್ನಿ ಕಲೆಕ್ಷನ್ ನಾನು ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ. ರೀಸನ್ ಏನಂದರೆ ನಮ್ಮ ಮನೆಯವರು ಮನೇಲಿ ಇದ್ದಾರೆ, ಅವ್ರಿಗೆ ಕೇಳಿಸ್ಬಾರ್ದು ಅಂತ ಹೇಳಿ. ಅಂದರೆ ಕೆಳಗಡೆ ಇದ್ದಾರೆ, ನಾನು ಡೋರೆಲ್ಲ ಲಾಕ್ ಮಾಡ್ಕೊಂಡಿದ್ದೀನಿ. ಬಟ್ ಆದರೂ ಅವರು ಸಮ್ಟೈಮ್ಸ್ ಬಂದ್ಬಿಡ್ತಾರೆ ಅಂತ ಹೇಳಿ ಅವ್ರಿಗೆ ಕೇಳಿಸ್ಬಾರ್ದು ಅನ್ನೋದಕ್ಕೆ ಈ ಥರ ಮಾತಾಡ್ತಿದ್ದೀನಿ. ಮತ್ತು ಇವನ್ ಆರ್ನಿ ಕಲೆಕ್ಷನ್ನಲ್ಲೂ ಅಷ್ಟೇ ನನಗೆ ಕೆಲವರು ಆಫ್ಲೈನಾಗಿ ಬಂದು ಹೇಳೋರು ಹೇಳ್ತಿರ್ತಾರೆ, ಮ್ಯಾಮ್ ಹೆಂಗೆ ಮೇಂಟೈನ್ ಮಾಡ್ತೀರಾ, ಹೆಂಗೆ ಇದು ಮಾಡ್ತೀರಾ ಅಂತ ಅಂದ್ಬಿಟ್ಟು. ಸೊ ಎಲ್ಲನೂ ಅಷ್ಟೇ ತುಂಬ ಕಷ್ಟ ಇದೆ, ತುಂಬ ಹಾರ್ಡ್ ವರ್ಕ್ ಮಾಡಬೇಕು ನಾವು. ಆವಾಗಲೇ ನಮ್ಗೆ ಯಾವುದೇ ಒಂದು ಈಸಿಯಾಗಿ ಸಿಗುತ್ತೆ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬಾರ್ದು. ಬಟ್ ಕಷ್ಟಪಟ್ಟಿದ್ದೀವಿ ಅಂದರೆ ಖಂಡಿತ ಸಿಗತ್ತೆ, ನಾನು ಅದಂತೂ ಖಂಡಿತ ಹೇಳ್ತೀನಿ. ನಾವೇನಾದರೂ ಒಂದು ಕಷ್ಟಪಟ್ಟಿದ್ದೀವಿ ಅಂದರೆ ಅದು ಖಂಡಿತ ನಮ್ಗೆ ದೇವರು ಪ್ರತಿಫಲ ಅನ್ನೋದು ಕೊಟ್ಟೇ ಕೊಡ್ತಾರೆ. ಸೊ ಅದಕ್ಕೆ ಇದೇ ಒಂದು ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಇದು 1 ದಿನದ 2 ದಿನದ್ದು ಅಲ್ಲ ನನ್ನ ಕಷ್ಟ ಹೇಳಬೇಕು ಅಂತಂದರೆ. ಇದಕ್ಕೆ ಅಂತ ಹೇಳಿ ನಾನು ಸುಮಾರು 6 ತಿಂಗಳೇ ಕಷ್ಟಪಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಕೆಲಸ ಮಾಡಿಕೊಂಡು, ಮಕ್ಕಳದು ನೋಡಿಕೊಂಡು, ಮನೇನೂ ನೋಡಿಕೊಂಡು, ಹಾಗೆ ನನ್ನ ಯೂಟ್ಯೂಬು, ನನ್ನ ಒಂದು ಪರ್ಸ್ನಲ್ ಇದನ್ನು ಟೈಮ್ನ ಕೊಟ್ಕೊಂಡು ಎಲ್ಲ, ಆಮೇಲೆ ಆರ್ನಿ ಕಲೆಕ್ಷನ್ಗೆ ಹೋಗಿ ಅಲ್ಲಿ ವಿಡಿಯೋಸ್ ಮಾಡೋದು. ಸ್ಟಾಫು ಕೆಲವ್ರು ಹೇಗಿರುತ್ತೆ ಅಂದರೆ, ಸ್ಟಾಫು ಒಬ್ರು ಇದ್ದಂಗೆ ಒಬ್ರು ಇರಲ್ಲ. ಕೆಲವ್ರು ಬರ್ತಾರೆ, 2 ದಿನ ಮಾಡ್ತಾರೆ, ಬಿಟ್ಬಿಡ್ತಾರೆ. ಅವ್ರು ಇಲ್ದಿದ್ದಾಗ, ಅವರಿಲ್ಲ ರಜಾ ಹಾಕಿದಾಗ ಎಲ್ಲ ಕಷ್ಟಪಟ್ಟಿದ್ದೀನಿ, ಎಲ್ಲನೂ ಬ್ಯಾಲೆನ್ಸ್ ಮಾಡಿದ್ದೀನಿ. ಸೊ ಅದರದ್ದು ಒಂದು ಪ್ರತಿಫಲ ಇದು ಅಂತಲೇ ಹೇಳ್ಬೋದು ನಾನು. ಆ್ಯಕ್ಚುಲಿ ಅವ್ರಿಗೆ ನಾನು ಏನು ಗಿಫ್ಟ್ ಅಂತ ಅಂದ್ಬಿಟ್ಟು ಹೇಳಿದ್ದೆ ಅಂದರೆ, ಕಾರ್ಗೆ ಕವರ್ ಹಾಕ್ಸಿಲ್ಲ ಇನ್ನು ಅವರು. ನಮ್ಮನೆಯವ್ರು ಹಾಗೇ ಎಲ್ಲನೂ ಬಿಡು ಅಂತ ಹಂಗೆ ಇದ್ಬಿಡ್ತಾರೆ. ನಾನು ಕಾರ್ ಕವರ್ ಹಾಕಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದೆ. ನೆನ್ನೆನೂ ಕೇಳಿದೆ, ಅಮೌಂಟು ಏನು ಮಾಡಲಿ ನಿಮಗೆ, ಟ್ರಾನ್ಸ್ಫರ್ ಮಾಡಿಬಿಡ್ಲಾ ಇಲ್ಲ ಕ್ಯಾಶ್ ಕೊಡಲಾ ಅಂತಲೂ ನೆನ್ನೆನೂ ಕೇಳಿದೆ. ಏನು ಬೇಡ ಬಿಡು, ಫಸ್ಟ್ ಹಂಗೆ ಹೇಳಿದ್ರು, ಅಯ್ಯೋ ಬೇಡ ಬಿಡಮ್ಮ ನಾನೇ ನಿಧಾನಕ್ಕೆ ಹಾಕಿಸ್ತೀನಿ ಅಂದರು. ಇಲ್ಲ ಹಾಕಿಸ್ಕೊಂಬಿಡಿ, ನಿಮ್ಮ ಬರ್ಡೇ ಗಿಫ್ಟ್ ಅಂತೆಲ್ಲ ಹೇಳಿದೆ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಿನ್ನೆ ಹೇಳ್ತಾಯಿದ್ರು, ಏನು ఒక నిమిషం అమ్మ వాయిస్ ఓవర్ ఇస్తా ఉంటుని అర్జెంటా సరే ఇస్తాను. ನನ್ನ ಪ್ರಕಾರ ಏನಂದರೆ, ನಾವು ಯಾರಿಗಾದ್ರೂ ಏನಾದರೂ ಗಿಫ್ಟ್ ಕೊಡ್ತೀವಿ ಅಂತಂದರೆ ಅದು ಅವ್ರಿಗೆ ಇಷ್ಟ ಆಗಬೇಕು. ಅದು ಅಟ್ಲೀಸ್ಟ್ ₹1 ಕೊಡಲಿ, ನಾವು ₹100 ಕೊಡಲಿ, ನಾನು ಯಾವಾಗಲೂ ಅದೇ ಯೋಚನೆ ಮಾಡ್ತೀನಿ. ನಮ್ಮ ಮಕ್ಕಳಿಗೆ ಸೆಲೆಕ್ಟ್ ಮಾಡುವಾಗಲೂ ನಾನು ಅದೇ ಥಾಟಲ್ಲಿರುತ್ತೆ ನನಗೆ. ಮತ್ತು ಇನ್ನೊಂದು ಏನಂದರೆ, ನಮ್ಮ ಮನೇಲಿ ಈ ಜುಲೈ ಮಂತ್ ಸ್ಟಾರ್ಟ್ ಆದರೆ ಸೆಪ್ಟೆಂಬರ್ವರೆಗೂ ನಿಜವಾಗ್ಲೂ ಸ್ವಲ್ಪ ಒಂದೇ ಸಮ. ಅಂದರೆ ನಮ್ಮನೆಯವ್ರು ಯಾವಾಗೂ ಹೇಳ್ತಿರ್ತಾರೆ ನನಗೆ, ಈ ಜುಲೈ ಶುರು ಆದರೆ ಸೆಪ್ಟೆಂಬರ್ವರೆಗೂ ನನಗೆ ಫುಲ್ ಖರ್ಚಾಗ್ತಾ ಇರತ್ತೆ ಅಂತ ಅಂದ್ಬಿಟ್ಟು. ಯಾಕಂದರೆ ಜುಲೈಯಲ್ಲೇ ನಂದು ಅವ್ರದ್ದು ಬರ್ತಡೇ ಬರುತ್ತೆ, ಆಗಸ್ಟಲ್ಲಿ ಪಾವನಿ ಬರ್ತಡೇ ಬರುತ್ತೆ, ಮತ್ತು ಹಬ್ಬ ಬರುತ್ತೆ. ಆಮೇಲೆ ಸೆಪ್ಟೆಂಬರಲ್ಲಿ ಹನಿ ಬರ್ತಡೇ, ನಮ್ಮ ಆ್ಯನಿವರ್ಸರಿ. ಸೊ ಒಂಥರ ಖರ್ಚುಗಳು ಜಾಸ್ತಿ. 3 ತಿಂಗಳು ವರ್ಷ ಎಲ್ಲ ನಾವೇನು ಸೇವ್ ಮಾಡಿ ಇಟ್ಟಿರ್ತೀವಿ, 3 ತಿಂಗಳಲ್ಲೆಲ್ಲ ಖಾಲಿ ಆಗೋಗ್ಬಿಡತ್ತೆ ಅಂತ ಯಾವಾಗಲೂ ಅವ್ರು ಟೀಸ್ ಮಾಡ್ತಾನೆ ಇರ್ತಾರೆ. ಬಟ್ ಏನಂದರೆ ಚೆನ್ನಾಗೂ ಇರತ್ತೆ ಒಂಥರ. ಸೊ ನಾನು ಯಾವಾಗಲೂ ಅದನ್ನೇ ಯೋಚನೆ ಮಾಡ್ತಾ ಇರ್ತೀನಿ, ನಾನು ಏನೇ ಕೊಟ್ಟರು ಮಕ್ಕಳಿಗಾಗಲಿ ಹಸ್ಬೆಂಡ್ಗಾಗಲಿ ಅದು ಅವ್ರ ಖುಷಿಯಿಂದ ಎಂಜಾಯ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಾನು ಅವಾಗಲೇ ಹೇಳಿದೆ, ನಾನು ಬಿಫೋರು ಇದೇ ಥರ ಒಂದು ಲೋನ್ ಅವ್ರಿಗೆ ಕ್ಲಿಯರ್ ಮಾಡಿಸ್ಕೊಟ್ಟಿದ್ದೆ. ಬಟ್ ಅದು ಅಷ್ಟು ಜಾಸ್ತಿ ಇರಲಿಲ್ಲ, ಸ್ವಲ್ಪ ಮಟ್ಟಿಗೆ ಲೋನ್ ಇತ್ತು.
ನಮ್ದು ಇನ್ನೂ ಒಂದು ಬಿಲ್ಡಿಂಗ್ ಇದೆ ಇದು ಬಿಟ್ಟು. ಸೊ ಅದನ್ನ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ನಮ್ಮ ಮನೆಯವರು ನಂದು ಸ್ವಲ್ಪ ಜುವೆಲ್ಸ್ನ ಪ್ಲೆಜ್ ಮಾಡಿಬಿಟ್ಟಿದ್ರು. ಎಲ್ಲ ಬಿಡಿಸ್ಬಿಟ್ಟಿದ್ರು, ಬಟ್ ಲಾಸ್ಟಲ್ಲಿ ಒಂದೇ ಒಂದು ನಕ್ಲೀಸೋ ಏನೋ ಇತ್ತು. ಸೊ ಅದನ್ನ ಬಿಡ್ಸಕ್ಕೆ ಅವರು ಪಾಪ ಸೇವ್ ಮಾಡ್ತಾ ಇದ್ರು. ಆ ಟೈಮಲ್ಲಿ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಅದನ್ನೆಲ್ಲ ನಾನು ಕೂಡಿಟ್ಟು ಸೊ ಅದು ಜ್ಯುವೆಲ್ರನ್ನ ಏನು ಇಟ್ಟಿದ್ರು ಅದನ್ನ ಬಿಡಿಸ್ಕೊಂಡು ಬಂದು ನಾನು ಅವ್ರಿಗೆ ಆ ಸ್ಲಿಪ್ಪನ್ನ ಕೊಟ್ಟಿದ್ದೆ. ಇದು ಕ್ಲಿಯರ್ ಆಗಿದೆ, ಟೆನ್ಷನ್ ಮಾಡ್ಕೊಬೇಡಿ, ಇನ್ಮೇಲೆ ನಿಮಗೆ ಯಾವುದೇ ಈ ಲೋನ್ಸ್ ಎಲ್ಲ ಪ್ರಾಬ್ಲಮ್ ಇರಲ್ಲ ಅಂತ ಹೇಳಿ. ಅವಾಗಲೂ ಅವ್ರು ತುಂಬ ಖುಷಿ ಪಟ್ಟರು. ನಾನು ಯಾವಾಗಾದರೂ ನಿಮಗೆ ಬೆಸ್ಟ್ ಬರ್ತ್ಡೇ ಗಿಫ್ಟ್ ಯಾವ್ದು ಸಿಕ್ಕಿದೆ ಅಂತ ನಾನು ಯಾವಾಗಾದರೂ ಕೇಳಿದ್ರೆ ಅವ್ರು ಅದನ್ನೇ ಹೇಳ್ತಾರೆ, ನೀನು ಅವಾಗ ನನಗೊಂದು ಲೋನ್ನ ಕ್ಲಿಯರ್ ಮಾಡಿಸ್ಕೊಟ್ಟಲ್ವಾ, ಅದು ನನಗೆ ಬೆಸ್ಟ್ ಗಿಫ್ಟ್ ಅಂತ ಹೇಳಿ ಅನಿಸುತ್ತೆ ಅಂದ್ಬಿಟ್ಟು. ಸೊ ಅಂದರೆ ನನ್ಗೆ ಅವಾಗ ಈ ಥಾಟ್ ಬಂದಿದ್ದು ಅದಕ್ಕೇನೆ. ಸೊ ನಾನು ಏನೇ ಇವ್ರಿಗೊಂದು ಕಡ ಕೊಡಿಸ್ಲಿ, ಬೈಕ್ ಕೊಡಿಸ್ಲಿ, ಅದು ಒಂದು ವಸ್ತು. ಅವ್ರು ಯಾವಾಗಲೂ ಹೇಳ್ತಾರೆ ನನಗೆ ವಸ್ತುಗಳ ಮೇಲೆ ಪ್ರೀತಿ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಅದ್ರ ಮೇಲಂತೂ ಅವ್ರ ಅಟ್ಯಾಚ್ಮೆಂಟ್ ಆಗಲಿ ಏನೋ ಒಂದು ಬೆಳೆಸ್ಕೊಳ್ಳಲ್ಲ. ಬಟ್ ಇದನ್ನಾದರೂ ಕೊಟ್ಟಿದ್ದೀನಿ ಅಂತಂದರೆ ಅವರು ನಿಜವಾಗ್ಲೂ ತುಂಬ ಖುಷಿ ಪಡ್ತಾರೆ. ಮತ್ತು ಅವ್ರಿಗೊಂದು ಬರ್ಡನ್ ಕಡಿಮೆ ಆಗುತ್ತೆ ಅಲ್ವಾ, ಅವ್ರಿಗೆ ಇದ್ದಿದ್ದು ಸ್ವಲ್ಪ ರಿಲೀಫ್ ಅನ್ನೋದು ಆಗತ್ತೆ. ಬರೀ ನಿನಗೆ ಮಕ್ಕಳಿಗೆ ಒಳ್ಳೆ ಲೈಫ್ ಕೊಡಬೇಕು ಅನ್ನೋ ಒಂದೇ ಥಾಟಲ್ಲಿ ಪಾಪ ಡೇ ನೈಟ್ ನೋಡೋದೇ ಇಲ್ಲ, ಯಾವ ಟೈಮ್ ಅನ್ನೋದು ನೋಡೋದಿಲ್ಲ. ಆ ರೀತಿ ಪಾಪ ಕಷ್ಟಪಡ್ತಿರ್ತಾರೆ. ಇನ್ನು ಅಂಥವ್ರಿಗೆ ನಾವು ಇದನ್ನ ಮೀರಿ ಇನ್ನೇನು ಮಾಡೋಕ್ಕಂತೂ ಆಗಲ್ಲ ಅಲ್ವಾ. ಡ್ರೆಸ್ಸು ಸ್ಟಿಚಿಂಗ್ಗೆ ಅದೇ ನಾನಾಗಿಲ್ಲ, ಟೆನ್ಷನ್ ಮಾಡ್ಕೊಂಬೇಡಿ. ಕ್ಯಾಮ್ರಾಗೆ ನಾನು ಪರ್ಸ್ನಲ್ ಇಷ್ಟ ಆಗುತ್ತೋ ಇಳುವರಿ ಸಣ್ಣ ಪ್ರಯತ್ನ ಪಟ್ಟಿದ್ದೀನಿ. ಕಾರ್ ಲೋನ್ ಕ್ಲಿಯರ್ ನನ್ನ ಕಡೆಯಿಂದ ಅದೇ ನಿಮ್ಮದು. ಇಲ್ಲ, ನಾನು ಅನ್ಕೊಂಡೆ ಅದೇ ಕೊಡಬೇಕು ಅಂತ. ಕಾರ್ ಲೋನ್ ನಡೀತೈತೆ. ನಿಮ್ಗೆ ನಾನೇನಾದ್ರೂ ಮಾಡ್ಬೇಕಲ್ವಾ, ನೀವು ನನಗಷ್ಟು ಮಾಡ್ತೀರಾ ಅಲ್ವಾ? ಇಷ್ಟ ಆಯ್ತಾ ಇಲ್ವಾ ಹೇಳಿ ನನಗೆ. ಅದೇ ನನ್ನ ದುಡ್ಡು ಬೇರೆ, ನಿಮ್ಮ ದುಡ್ಡು ಬೇರೆ. ಯೂಸ್ ಮಾಡ್ಕೊಡ್ರಿ ಹೇಳ್ತಾನ ಸೀರಿಯಲ್ ಕಷ್ಟ ಏನು ಇವಾಗ ಮಾಡಿ ನಾನು ಅದಕ್ಕೆ ನಾನೇನು ಬರ್ದಿಲ್ಲ. ನಿಮ್ದು ಈ ಹೆಸರೆಲ್ಲ ಏನು ಬರೀಬೇಕು ಗೊತ್ತಾಗಲಿಲ್ಲ. ಜಸ್ಟ್ ಅಮೌಂಟ್ ಹಾಕ್ಬಿಟ್ಟು ಸೈನ್ ಹಾಕಿದ್ದೀನಿ. ಇನ್ನು ಹನಿ ಐಡಿಯಾ ಮಾಡಿ ಕ್ಯಾಮ್ರಾ ಆನ್ ಮಾಡಿ ಬಿಟ್ಟಿದ್ಲು. ನಾನು ಹೇಳಿದ್ದೆ ಮಕ್ಕಳಿಗೆ ಈ ರೀತಿ ಕೊಡ್ತೀನಿ ಅಂತ ಹೇಳಿ. ಸರಿ ಅಂತ ಅಂದ್ಬಿಟ್ಟು ಅವ್ರಿಗೆ ನಾನು ಆ ಬಾಕ್ಸನ್ನು ಕೊಟ್ಟಾಗ ಅದು ಸ್ಮಾಲ್ ಪೇಪರ್ಸನ್ನ ಹಾಕಿಟ್ಟಿದ್ನಲ್ಲ, ಅವ್ರೇನು ಅನ್ಕೊಂಬಿಟ್ಟಿದ್ದಾರೆ ನಾನು ಸುಮ್ಮನೆ ಫ್ರ್ಯಾಂಕ್ ಮಾಡ್ತಿದ್ದೀನಿ ಅನ್ಕೊಂಬಿಟ್ಟಿದ್ದಾರೆ, ಇದಾಗ ಗಿಫ್ಟು ಅಂತ ಹೇಳಿ. ಆಮೇಲೆ ಪಾವನಿ ಅಂದ್ಲು ಪಾಪ ಹುಡುಕಿ ಸಿಗುತ್ತೆ ಅಂದಮೇಲೆ ಆವಾಗ ಅವ್ರಿಗೆ ಅದು ಸಿಕ್ತು.
ಸೊ ನಾನು ನಿಮ್ಗೆ ಹೇಳದ್ನಲ್ವಾ, ಅವರು ಫಸ್ಟ್ ಅವ್ರ ಬಾಯಲ್ಲಿ ಬರೋದೇ ಅದೇ, ನನ್ಗೆ ಏನಕ್ಕೆ ನೀನೇನಾದ್ರೂ ತಗೋ, ನೀನೇನಾದ್ರೂ ಮಾಡು ಅಂತ ಹೇಳಿ. ಅಲ್ಲೂ ಅದನ್ನೇ ಈಗ ಡಿಸ್ಕಷನ್ ಆಗ್ತಾ ಇದ್ದಿದ್ದು. ಬರೀ ಅದೇ ಹೇಳ್ತಾ ಇದ್ರು, ಏನಾದ್ರು ಅಂದ್ರೆ ಗೋಲ್ಡ್ ಏನಾದ್ರು ತಗೊಂಡ್ಬಿಡು, ಒಂದು ಬಿಸ್ಕೆಟ್ ಏನಾದ್ರು ತಗೊಂಡ್ಬಿಡು, ಇಡು, ಹನಿಗಾಗತ್ತೆ ಪಾವನಿಗಾಗತ್ತೆ ಅಂತಾರೆ, ಅದನ್ನೇ ಹೇಳ್ತಾ ಇದ್ರು. ಸರಿ, ನಾನು ಮತ್ತೆ ಮಕ್ಕಳು ಇಬ್ರು ಸೇರಿ ಕನ್ವಿನ್ಸ್ ಮಾಡಿದ್ವಿ, ಇಲ್ಲ ಬೇಡ, ನಾವು ಅದಕ್ಕೆ ಅಂತ ಕೊಟ್ಟಿರೋದು ಅಂದ್ಬಿಟ್ಟು. ಆಮೇಲೆ ಮಕ್ಕಳು ಹೇಳ್ತಾ ಇದ್ರು. ಸರಿ, ನಾನು ಅದೇ ನಾಟ್ ಓನ್ಲಿ ಕಾರ್ ಲೋನು ಮತ್ತೆ ಕಾರ್ ಸೀಟ್ ಅಮೌಂಟು ನಾನು ಅವ್ರಿಗೆ ಹೇಳಿದ್ದೆ. ಫಸ್ಟ್ ನಾನು ಅವ್ರಿಗೆ ಗಿಫ್ಟ್ ಕೊಡೋದೆ ಕಾರ್ ಸೀಟ್ಗೆ ಅಂತ ಹೇಳಿ. ಸೊ ಅದು ಸೇರಿಸಿ ನಾನು ಅಲ್ಲಿ ಅಮೌಂಟನ್ನೆಲ್ಲ ಬರೆದಿದ್ದೆ. ಅದಕ್ಕೆ ಹೇಳಿದೆ, ಕಾರ್ ಸೀಟು ಹಾಕಿಸ್ಬಿಡಿ, ಅದು ನನ್ನ ಕಡೆಯಿಂದ ಗಿಫ್ಟ್ ನಿಮಗೆ ಅಂತ ಹೇಳಿ. ಸರಿ, ಅವ್ರಿಗಂದು ನಿಜವಾಗ್ಲೂ ಅಂದರೆ ಖುಷಿ ಪಟ್ಟರು ಅನ್ನೋದಕ್ಕಿಂತ ಅವರು ಒಂಥರ ಫೀಲ್ ಆಗೋಗ್ಬಿಟ್ರು ಅವ್ರಿಗೆ ಎಲ್ಲೋ ಒಂದು ಕಡೆ. ಬಟ್ ಅದನ್ನೆಲ್ಲ ಅವ್ರು ಅಷ್ಟು ಹೋಗಿ ನಮ್ಮ ಮನೆಯವ್ರು ತುಂಬಾ ಎಕ್ಸ್ಪ್ರೆಷನ್ಸ್ ಕಡಿಮೆ, ಅವರು ಅದನ್ನೆಲ್ಲ ತುಂಬಾ ಹೇಳೋದ್ನೆಲ್ಲ ತುಂಬಾ ಹೆವಿ ಆಗಿ ಖುಷಿ ಪಡೋದು ಬರಲ್ಲ, ಅವ್ರಿಗೆ ದುಃಖ ಪಡೋದು ಬರಲ್ಲ, ನಾರ್ಮಲ್ ಆಗಿರ್ತಾರೆ. ಎಂಥ ಸಿಚುವೇಶನ್ನೇ ಬರಲಿ ತುಂಬಾ ನಾರ್ಮಲ್ ಆಗಿ ಇರ್ತಾರೆ. ಇವನ್ ನಮ್ಮ ಅತ್ತೆ ಹೋದಾಗ್ಲೂ ಅಷ್ಟೇನೆ, ನಾವೆಲ್ಲ ಎಷ್ಟು ಎಮೋಷನಲಿ ಬ್ರೇಕ್ ಡೌನ್ ಆದ್ರೂ ನಮ್ಮ ಮನೆಯವರು ಎಷ್ಟು ಚೆನ್ನಾಗಿ ನಾರ್ಮಲ್ ಆಗಿ ಎಲ್ಲಾನು ಹ್ಯಾಂಡಲ್ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು. ಯಾವುದೇ ರೀತಿಯ ಪ್ರೆಷರ್ ತೊಗೊಳ್ದಿರಾ, ಯಾವುದೇ ರೀತಿಯ ಇದು ಮಾಡ್ಕೊಳ್ದಿರಾ. ಯಾಕಂದರೆ ಅವ್ರಿಗಿತ್ತು ಅಲ್ಲಿ, ನಾನು ಅದೇ ಥರ ಆಗೋಗ್ಬಿಟ್ರೆ ಯಾರು ಇರ್ತಾರೆ ಮುಂದಕ್ಕೆ ಮಾಡೋದನ್ನ ಎಲ್ಲ ಮಾಡಬೇಕಲ್ವ ನಾನು ಮುಂದೆ ನಿಂತ್ಕೊಂಡು ಅನ್ನೋದೇ ಅವರ ಒಂದು ಮೈಂಡ್ ಇದು. ಸೊ ಅವ್ರು ಎಂಥ ಸಿಚುವೇಶನ್ನೇ ಬರಲಿ ಅವರು ಬ್ರೇಕ್ ಡೌನ್ ಆಗೋದಿಲ್ಲ. ಅಂದರೆ ಖುಷಿ ಬಂತು ಅಂತ ಹೇಳಿ ತುಂಬ ಖುಷಿ ಪಡೋದಾಗ್ಲಿ, ಇಲ್ಲ ದುಃಖ ಬಂತು ಅಂದ್ಬಿಟ್ಟು ಫುಲ್ಲು ಡಿಪ್ರೆಷನ್ಗೆ ಹೋಗೋ ಆ ಥರ ಇಲ್ವೇ ಇಲ್ಲ. ಅವರು ಎರಡನ್ನೂ ಈಕ್ವಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ, ತುಂಬ ಸ್ಟ್ರಾಂಗ್ ಅಂತ ಹೇಳ್ಬೋದು. ಸೊ ನಾನು ಇಷ್ಟು ಸ್ಟ್ರಾಂಗ್ ಇರೋದಕ್ಕೆ ನಿಜವಾಗ್ಲೂ ನಮ್ಮ ಮನೆಯವರೇ ನನಗೆ ಇನ್ಸ್ಪಿರೇಷನ್ ಅಂತಾನೆ ಹೇಳ್ತೀನಿ. ಸೊ ಅದೆಲ್ಲ ಆದಮೇಲೆ ನೈಟ್ ಡಿನ್ನರ್ಗೆ ಅಂತ ಹೇಳಿ ಹೊರ್ಗಡೆ ಹೋದ್ವಿ. ಈಗ ಮುಂಚೆ ಅಂದ್ರೆ ನಾನು ನಮ್ಮ ಮನೆಯವರು ಅಂದ್ರೆ ಮಕ್ಕಳು ಚಿಕ್ಕವ್ರು ಇದ್ದಾಗ ನಾವು ನಾರ್ಮಲ್ ರೆಸ್ಟೋರೆಂಟ್ಸ್ ಯಾವುದಕ್ಕೂ ಆ ರೀತಿ ಹೋಗ್ತಿದ್ವಿ. ಈಗ ಮಕ್ಕಳು ದೊಡ್ಡವರಾದಾಗಿಂದ ಅವರೇ ಎಲ್ಲ ಹುಡುಕ್ತಾರೆ, ಡಿಫ್ರೆಂಟ್ ರೆಸ್ಟೋರೆಂಟ್ಸ್ನ ಎಕ್ಸ್ಪ್ಲೋರ್ ಮಾಡೋಣ, ಫುಡ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಅಲ್ಲಿ ಇಲ್ಲಿ ಹೋಗೋದು ಇವೆಲ್ಲ ಮಾಡ್ತಾರೆ. ಮತ್ತೆ ನಮ್ಮ ಹನಿ ಏನಂತ ಅಂದ್ರೆ ಏನಾದರೂ ಅಂದ್ರೆ ಬಿಫೋರ್ ಎ ಟೇಬಲ್ ಬುಕ್ ಮಾಡೋದು, ಅದ್ರಲ್ಲಿ ಆಫರ್ಸ್ ನೋಡೋದು, ಅದನ್ನೆಲ್ಲ ಚೆಕ್ ಮಾಡಿ ಯಾವುದಾದ್ರೂ ಒಂದು ಹೋಟೆಲ್ ಬುಕ್ ಮಾಡಿರ್ತಾಳೆ ಟೇಬಲ್. ಸೊ ಅವಳೇ ಮಾಡಿದ್ಲು. ಹೋಗಿದ್ವಿ. ಆಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿದ್ದು. ಬಟ್ ನನಗೆ ಫುಡ್ ಏನೋ ಅಂತ ಲೈಕ್ ಆಗಲಿಲ್ಲ, ನಮ್ಮ ಮನೆಯವ್ರಿಗಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಅದೇ ಬೇಜಾರಾಗೋಯ್ತು ನಮಗೆ. ಅವ್ರ ಬರ್ತಡೇ, ಅವ್ರಿಗೆ ಇಷ್ಟ ಆಗಲಿಲ್ಲ ಊಟ ಅಂತ ಹೇಳಿ. ಯೂಶ್ವಲಿ ಈ ಥರ ಏನಾದರೂ ಈ ಥರ ಒಂದು ಕೆಫೇಸ್ಗೆ ಹೋದರೆ ನಾರ್ಮಲ್ ಆಗಿ ಫುಡ್ ಏನಂದರೆ ಸ್ವಲ್ಪ ಈ ಚೀಸು ಬಟರ್ ಈ ಟೈಪಲ್ಲಿ ಇರುತ್ತೆ. ನಮ್ಮ ಮನೆಯವ್ರಿಗೆ ಪಕ್ಕ ನಾಟಿ ಸ್ಟೈಲ್ ಊಟ ಇಷ್ಟ. ಆಮೇಲೆ ಅನ್ಕೊತಾ ಇದ್ವಿ, ಸ್ವಾತಿನೋ ನಂದನಾನೋ ನಂದಿನಿನೋ ಈ ಥರ ಯಾವುದಾದ್ರೂ ಒಂದು ಹೋಟೆಲ್ ರೆಸ್ಟೋರೆಂಟ್ಗೆ ಹೋಗಿದ್ವಿ ಚೆನ್ನಾಗಿರ್ತಿತ್ತು, ಅವ್ರು ಖುಷಿ ಆಗೋದೇನೋ ಅಂತ ಹೇಳಿ. ಆಮೇಲೆ ಹನಿ ಹೇಳ್ತಾ ಇದ್ಲು, ಅಮ್ಮ ಈ ಸತಿ ನನ್ನ ಮಿಸ್ಟೇಕ್ ಆಗಿದೆ, ಪಪ್ಪನ್ಗೆ ಇಷ್ಟ ಆಗಲಿಲ್ಲ. ಖಂಡಿತ ನೆಕ್ಸ್ಟ್ ವೀಕಲ್ಲಿ ಯಾವಾಗಾದರೂ ನಾನೇ ಪಪ್ಪನ್ನ ಒಳ್ಳೆ ನಾಟಿ ಸ್ಟೈಲ್ ಹೋಟೆಲ್ ಕರ್ಕೊಂಡು ಹೋಗಿ ನನ್ನ ಕಡೆಯಿಂದ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿ. ಅದಾದ್ಮೇಲೆ ಅಲ್ಲಿ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ಆಮೇಲೆ ಬಂದ್ರೆ ಈಗ ನಮ್ಮ ಹನಿಗೆ ಹೆಂಗ್ ಆಗೋಗಿದೆ ಅಂದ್ರೆ, ಅವಳಿಗೆ ಎಲ್ಲಾದ್ರೂ ಫ್ರೂಟ್ಸ್ ಕಾಣಿಸ್ಲಿ, ತರಕಾರಿ ಕಾಣಿಸ್ಲಿ, ಸೇಮ್ ನನಗೂ ಹಂಗೇನೆ. ನನಗೆ ಹಣ್ಣಿಗಿಂತ ತರಕಾರಿ ಕಾಣಿಸಿದ್ರೆ ನಾನು ಇಮಿಡಿಯೇಟ್ ಆಗಿ ತಗೋಬೇಕು ಅನ್ಕೋತೀನಿ. ನಮ್ಮ ಹನಿ ಫ್ರೂಟ್ಸ್ ನೋಡಿದ್ರೆ ಸಾಕು. ಲೇಟ್ ಆಗಿತ್ತು, ಆಲ್ಮೋಸ್ಟ್ 10:30 ಆಗಿತ್ತು. ಆವಾಗ್ಲೂ ಅಮ್ಮ ಅಲ್ಲಿ ಫ್ರೂಟ್ಸ್ ಇದೆ ಬನ್ನಿ ತಗೊಳ್ಳೋಣ ಅಂತ ಹೇಳಿ ಈಗ ಅವಳೇ ಎಲ್ಲ ನೋಡಿ ತಗೊಳಂಗ ಆಗೋಗ್ಬಿಟ್ಟಿದ್ದಾಳೆ. ನಿಜವಾಗ್ಲೂ ಒಂದೊಂದ್ಸತಿ ನನ್ನ ಮಗಳನ್ನ ಮಣಿಪಾಲಕ್ಕೆ ಕಳ್ಸಿದ್ಮೇಲೆ ಎಷ್ಟು ಇಂಡಿಪೆಂಡೆಂಟ್ ಆಗಿದ್ದಾಳೆ ಅಂದ್ರೆ ನನ್ನ ಮಗಳು. ಮೇ ಬಿ ಅವಳು ಇಲ್ಲೇ ಇದ್ದಿದ್ರೆ ಇನ್ನು ಅಮ್ಮನ ಸೆರಗಿಟ್ಕೊಂಡು ಓಡಾಡೋ ಅಂತ ಮುದ್ದು ಪುಟ್ಟ ಮಗು ಥರನೇ ಇರೋಳೋ ಏನೋ. ಅವಳನ್ನ ಬಿಟ್ಟಿದ್ಮೇಲೆ ನನಗೆ ಅರ್ಥ ಆಯ್ತು. ನಮ್ಮ ಮನೆಯವ್ರು ಅದೇ ಹೇಳ್ತಾ ಇರ್ತಾರೆ, ನೋಡು ನಿನಗೆ ಅವಳನ್ನ ಬಿಟ್ಟೆ, ಅವಳಿಗೆ ರೆಕ್ಕೆ ಕೊಟ್ಟೆ, ಈಗ ಹಾರಾಡ್ತಿದ್ದಾಳೆ ನಿನ್ನ ಮಗಳು, ಖುಷಿ ಪಡು ಅದನ್ನ ನೋಡಿ ಅಂತ ಹೇಳಿ. ಈಗ ಎಲ್ಲಾನು ಹ್ಯಾಂಡಲ್ ಮಾಡೋ ಅಷ್ಟು ಕೆಪಾಸಿಟಿ ಅವಳಿಗೆ ಬಂದ್ಬಿಟ್ಟಿದೆ. ನಿಜವಾಗ್ಲೂ ಖುಷಿ ಆಗತ್ತೆ. ಸೊ ಇಷ್ಟ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕೊನೆವರೆಗೂ ನನ್ನ ವ್ಲಾಗ್ನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾನು ಕೊಟ್ಟಿರುವಂಥ ಗಿಫ್ಟು ಯಾವ ರೀತಿ ಇತ್ತು, ಇದು ಕೊಟ್ಟಿದ್ದು ಸರಿನಾ ತಪ್ಪಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು.